ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕೂತ್ಕೊಂಡು ಮಾತಾಡ್ತಿದ್ದಾಗಲೇ ಅನ್ಕೊಂಡಿರ್ತೀರಾ ನೀವು ಇವತ್ತು ಯಾವುದೇ ವ್ಲಾಗ್ ಇರೋದಿಲ್ಲ ಅಂತ. ಎಸ್, ಇವತ್ತು ವ್ಲಾಗ್ ಇಲ್ಲ, ಒಂದು ಹೇರ್ ಎಕ್ಸ್ಟೆನ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು, ಹೇಗೆ ಯೂಸ್ ಮಾಡೋದು, ಎಲ್ಲಿ ತೊಗೊಂಡೆ, ಯಾವ ಥರ ನನ್ನ ಹೇರ್ ಕಲರ್ನ ಮ್ಯಾಚ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅದ್ರ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತೀನಿ. ಪ್ರೀವಿಯಸ್ ಒಂದೆರಡು ವಿಡಿಯೋಗಳಲ್ಲಿ ಕೇಳ್ತಾ ಇದ್ರಿ ಯಾವ ಥರ ತೊಗೊಂಡ್ರಿ, ಹೇಗೆ ಅದನ್ನು ಅಂತ. ಸೊ ಹಾಗಾಗಿ ಅದರಲ್ಲಿ ಕಂಪ್ಲೀಟ್ ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀನಿ. ವಿಡಿಯೋ ತಡ ಮಾಡೋದು ಬೇಡ, ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬೇಗ ಲೈಕ್ ಕೊಡಿ, ಇಷ್ಟ ಆದರೆ ಕೊನೆಯಲ್ಲಿ ಕೊಡಿ, ಓಕೆ. ನಾವು ವಿಡಿಯೋ ಫುಲ್ಲು ನೋಡಿ ಕೊನೆಯಲ್ಲಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಓಕೆ. ಶುರು ಮಾಡೋಣ ಬನ್ನಿ. ಸೊ ನಾನು ಯೂಸ್ ಮಾಡಿದ್ದು ಈ ಒಂದು ಏರ್ ಎಕ್ಸ್ಟೆನ್ಷನ್ ಬ್ರೌನ್ ಕಲರ್ ಮತ್ತು ಕರ್ಲಿ ಹೇರ್ಸ್ ಇದೆ. ಕರ್ಲಿ ತೊಗೊಂಡೆ, ನಾನು ಸ್ವಲ್ಪ ವೇವ್ ಇದೆ ಅಲ್ವಾ, ಹಾಗಾಗಿ ರಿಯಲ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕರ್ಲಿ ಇರೋದನ್ನೇ ತೊಗೊಂಡೆ. ನಿಮಗೆ ಸ್ಟ್ರೈಟ್ ಕೂಡ ಸಿಗುತ್ತೆ. ಬ್ರೌನ್ ಕಲರ್, ನನ್ನ ಹೇರ್ ಕಲರ್ ಬಂದು ಸ್ವಲ್ಪ ಬ್ರೌನ್ ಇರೋದ್ರಿಂದ ನಾನು ಬ್ರೌನ್ ಕಲರ್ ತೊಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಕೂಡ ಸಿಗುತ್ತೆ. ನಿಮ್ಮ ಹೇರ್ ಕಲರ್ ಯಾವ ಥರ ಇರುತ್ತೋ ಆ ರೀತಿ ತೊಗೋಬೋದು. ಹಾಗೆ ಹೈಲೈಟ್ ಕಲರ್ ಮಾಡಿರೋ ಥರನೂ ಸಿಗುತ್ತೆ. ಇದು ಬಂದುಬಿಟ್ಟು 5 ಕ್ಲಿಪ್ಸ್ ಇರುವಂತಹ ಒಂದು ಏರ್ ಎಕ್ಸ್ಟೆನ್ಷನ್. ಇದರಲ್ಲಿ 5 ಕ್ಲಿಪ್ಸ್ ಇರುತ್ತೆ. ಸೊ ಈ ರೀತಿ ಟಿಕ್ ಟಿಕ್ ಅನ್ನೋ ಥರ ಇರುತ್ತಲ್ಲ, ಹೀಗಿರುತ್ತೆ ಅಷ್ಟೇ. ಇದನ್ನು ಹೇರ್ಗೆ ಹುಕ್ ಮಾಡೋದು, ಕ್ಲೋಸ್ ಮಾಡ್ಕೊಳ್ಳೋದು. ಇದು 5 ಕ್ಲಿಪ್ ಇರೋವಂಥದ್ದು. ನಿಮಗೆ ಫ್ರೀ ಹೇರ್ ಕೂಡ ಬಿಡ್ಬೋದು, ಜಡೆ ಎಣೆಯೋ ಥರ ಕೂಡ ಹಾಕ್ಕೋಬೋದು. ಅದ್ರ ಬಗ್ಗೆ ನಾನು ನಿಮಗೆ ಒಂದ್ಸರಿ ಶಾರ್ಟಾಗಿ ಹೇಳಿದ್ದೆ ಬ್ಲಾಗಲ್ಲಿ. ಈ ಥರ 5 ಕ್ಲಿಪ್ಸ್ ಇರುತ್ತೆ. ನಿಮಗೆ ಬೇರೆ ಬೇರೆ ರೀತಿಯಾದಂಥ ಹೇರ್ ಎಕ್ಸ್ಟೆನ್ಷನ್ ಸಿಗುತ್ತೆ, ಇದೇ ಥರ ತೊಗೋಬೇಕಂತೇನಿಲ್ಲ. ಬಟ್ ನನ್ನ ಹತ್ರ ಏನಿದೆ ಅದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ನೆಕ್ಸ್ಟ್ ಬೇರೆ ರೀತಿಯ ಹೇರ್ ಸ್ಟೈಲ್ಗೆ ನಾನು ಬೇರೆದು ಯಾವ ಥರ ತೊಗೋಬೋದು ಅನ್ನೋ ಐಡಿಯಾನ ಇನ್ನೊಮ್ಮೆ ವಿಡಿಯೋದಲ್ಲಿ ಮಾಡ್ತೀನಿ. ಲೆಂತ್ ಬಂದುಬಿಟ್ಟು 22 ಇಂಚ್ ಇದೆ. 22 ಇಂಚ್ ಕೆಳಗಡೆ ಬಂದು ನಿಮಗೆ ಹೇರಲ್ಲಿ ಫುಲ್ ಕರ್ಲಿ ಇರುತ್ತೆ. ಈ ಥರ ರಿಯಲ್ ಹೇರ್ ಫೀಲ್ ಆಗುತ್ತೆ ನಿಮಗೆ, ಒರಿಜಿನಲ್ ಕೂದಲಷ್ಟು ಫೀಲ್ ಆಗುತ್ತೆ. ಈ ಸಿಂಥೆಟಿಕ್ ಹೇರ್, ಇದು ಸಿಂಥೆಟಿಕ್ ಹೇರು ನಿಮಗೆ ಗೊತ್ತಾಗೋದಿಲ್ಲ ಇದು ಎಕ್ಸ್ಟ್ರಾ ಹೇರ್ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಅಷ್ಟು ಒರಿಜಿನಲ್ ಆಗಿರುತ್ತೆ, ತುಂಬ ಶೈನಿಂಗ್ ಆಗಿದೆ, ಚೆನ್ನಾಗಿದೆ ನೋಡೋದಕ್ಕೆ. ಹೇರ್ ವಾಲ್ಯೂಮ್ ಚೆನ್ನಾಗಿ ಬರುತ್ತೆ, ಹೇರ್ ಲೆಂತ್ ಚೆನ್ನಾಗಿ ಸಿಗುತ್ತೆ ನಿಮಗೆ. ಆಮೇಲೆ ಏನಾದರೂ ಫಂಕ್ಷನ್ಗಳಿಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನಿವಾಗ ತೋರಿಸ್ತೀನಿ. ಫ್ರೀ ಹೇರ್ ಸ್ಟೈಲ್ ಬಿಡೋಗಿದ್ರೆ ಸೂಪರ್ವಾಗಿ ಕಾಣಿಸುತ್ತೆ, ಬಟ್ ನನಗೆ ಹೇರ್ ಎಳೆಯೋದಕ್ಕೆ ತುಂಬ ಇಷ್ಟ ಆಯಿತು. ಇದು 22 ಇಂಚಿನ ಸಿಂಥೆಟಿಕ್ ಹೇರ್ ಎಕ್ಸ್ಟೆನ್ಷನ್ ಬ್ರೌನ್ ಕಲರ್ ನಾನು ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ. ಇದ್ರ ಪ್ರೈಸ್ ಬಂದುಬಿಟ್ಟು 225 ರುಪೀಸ್ ಅಷ್ಟೇ. ಚೆನ್ನಾಗಿದೆ, ವಾಶ್ ಮಾಡೋ ಆಗಿಲ್ಲ ಅಂತ ಇದೆ. ಸೊ ಇದನ್ನು ಮಾಡ್ಬೋದು. ಆದರೆ ಏನಾಗುತ್ತೆ ಅಂತಂದರೆ ಒರಿಜಿನಲ್ದು ಏನು ಒಂದು ನಮಗೆ ಸಿಕ್ಕಿರೋದಲ್ಲ ಹೇರ್ ಎಕ್ಸ್ಟೆನ್ಷನ್, ಆ ರೀತಿ ಇರೋದಿಲ್ಲ. ಹಾಗಾಗಿ ವಾಶ್ ಮಾಡಬಾರ್ದು ಅಂತ ಹೇಳ್ತಾರೆ. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಇದನ್ನು ಒಂದು ಕ್ಲಿಪ್ ತೊಗೊಳ್ಳೋದು. ಫಸ್ಟು ನೀವು ಹೇರ್ ಪಾರ್ಟಿಷನ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಿಮಗೆ ಅಂತಂದರೆ ನಾನು ಮಿಡಲಲ್ಲಿ ಹಾಕೋತೀನಿ, ತುಂಬ ಹೈ ಹಾಕೋದಿಲ್ಲ. ಸೊ ಈ ಒಂದು ಪೋರ್ಷನ್ ಮಿಡಲಲ್ಲಿ ಹಾಕೋತೀನಿ. ಸೊ ಇಲ್ಲಿ ಹಾಕೊಳ್ಳೋದ್ರಿಂದ ನಾನು ಅಲ್ಲಿಗೆ ಮಾತ್ರ ಪಾರ್ಟಿಷನ್ ಮಾಡ್ಕೊಳ್ಳೋದು. ಇಲ್ಲಿಂದ ನಮಗೆ ಒರಿಜಿನಲ್ ಹೇರೇ ಇರಬೇಕಲ್ಲ. ಸೊ ಈ ರೀತಿ ಮಾಡಿ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳೋಣ. ಸೊ ಇದು ಬ್ಯಾಕ್ ಸೈಡ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಏರ್ ಎಕ್ಸ್ಟೆನ್ಷನ್ ಹಾಕ್ಕೊಳ್ಳೋದಕ್ಕೆ ನಾನು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ ಹೇರನ್ನು. ಹಾಗೆ ಕೋಮ್ ಮಾಡ್ಕೊಳ್ಳಿ. ನಿಮಗೆ ಯಾವ ಲೈನಲ್ಲಿ ಹೇರ್ ಎಕ್ಸ್ಟೆನ್ಷನ್ನ ಹಾಕ್ಕೋಬೇಕು ಅಂತ ಇರುತ್ತೋ ಅಲ್ಲಿ. ನಾನು ಬಂದು ಮಿಡಲಲ್ಲಿ ಹಾಕ್ಕೋತಾ ಇದ್ದೀನಿ, ತುಂಬ ಹೈ ಇಲ್ಲ, ತುಂಬ ಲೋ ಇಲ್ಲ. ಅಲ್ಲಿ ನಾನು ಹೇರನ್ನು ಕೋಮ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಕೋಮ್ ಕೂಡ ಮಾಡ್ತಾರೆ, ಗ್ರಿಪ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಬ್ಯಾಕ್ ಕೋಮ್ ಮಾಡೋದ್ರಿಂದ ಕೂದಲು ಪೇನ್ ಆಗುತ್ತೆ ನಮಗೆ ಒರಿಜಿನಲ್ ಹೇರ್. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಗೆ ಕ್ಲಿಪ್ಪನ್ನು ಹಾಕ್ಕೋತಾ ಇದ್ದೀನಿ. ನಾನು ನಿಮಗೆ ಕ್ಲಿಪ್ ತೋರಿಸ್ದೆ, ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ಹೀಗೆ ಪ್ರೆಸ್ ಮಾಡಿಕೊಂಡ್ರೆ, ಓಪನ್ ಮಾಡಿ ಪ್ರೆಸ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ನಿಮಗೆ ಇಷ್ಟೇ, ಸೇಮ್ ನಾನು ಆಗಲೇ ತೋರಿಸಿದ್ನಲ್ಲ ಆ ಥರ ಇರುತ್ತೆ ಕ್ಲಿಪ್ಸ್. ಈಸಿಯಾಗಿ ನೀವು ಹಾಕ್ಕೋಬೋದು. ಆ ಲೈನನ್ನು ನೀವು ಕರೆಕ್ಟಾಗಿ ಯಾವ ಲೈನಲ್ಲಿ ಹಾಕ್ಕೋಬೇಕು ಅದು ನಮಗೆ ಕವರ್ ಆಗುತ್ತಾ ಬ್ಯಾಕ್ ಸೈಡಿಂದ ಮತ್ತು ಫ್ರಂಟ್ ಸೈಡಿಂದ ಅಂತ ನೋಡ್ಕೊಳ್ಳಿ. ಇಷ್ಟೇ, ಇದು ನಿಮಗೆ ಗೊತ್ತಾಗೋದಿಲ್ಲ ಎಲ್ಲಿ ಅಪ್ಲೈ ಮಾಡಿರ್ತೀವಿ ಅಂತ, ಎಲ್ಲಿ ಹೇರ್ ಎಕ್ಸ್ಟೆನ್ಷನ್ ಹಾಕಿರ್ತೀವಿ ಅಂತ ಹೇಳ್ಬಿಟ್ಟು. ಇನ್ನೂ ಸ್ವಲ್ಪ ಪರ್ಫೆಕ್ಟಾಗಿ ಒಂದೇ ಲೈನಲ್ಲಿ ಹಾಕ್ಕೊಂಡ್ರೆ ಬರುತ್ತೆ.
ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಥರ ಅಪ್ಲೈ ಮಾಡೋದು ಅಂತ. ಅದು ಹುಕ್ ಥರ ಒಂದು ಪಿನ್ ಇರುತ್ತೆ. ಸೊ ಅದನ್ನು ಹೀಗೆ ಕ್ಲಿಪ್ ಮಾಡಿ ಕ್ಲೋಸ್ ಮಾಡೋದು. ಸೇಮ್ ನಮಗೆ ಈ ಥರ ಇರುತ್ತೆ ಅಲ್ಲ, ಅದು ಈ ಥರ ಸ್ಟ್ರೈಟಾಗಿರುತ್ತೆ. ಹಿಂಗೆ ಹುಕ್ ಮಾಡಿಬಿಟ್ಟು ಈಗ ಕ್ಲೋಸ್ ಮಾಡಿಕೊಂಡ್ರೆ ಅದು ಹೇರ್ಗೆ ಕಚ್ಕೊಳ್ಳುತ್ತೆ. ಸೊ ಇಷ್ಟೇ. ಇವಾಗ ನಾನು ಇದನ್ನು ಹೇಗೆ ಬ್ಲೆಂಡ್ ಮಾಡ್ತೀನಿ ಒರಿಜಿನಲ್ ಹೇರ್ ಜೊತೆ ಅಂತ. ಸೊ ಈ ಹೇರ್ನ ತೆಗೆದುಬಿಡೋದು. ಹೇರ್ ಸ್ಟೈಲ್ ಬಿಡ್ತೀನಿ ಅಂತಂದರೆ ಇದೇ ಥರ ನೀವು ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಹೇರ್ ಜೊತೆಗೆ. ಇಲ್ಲ ಅಂತಂದರೆ ನಿಮಗೆ ಕರ್ಲ್ ಮಾಡ್ಕೋತೀನಿ ಹೇರ್, ನಾನು ಇನ್ನೂ ಕರ್ಲಿ ಆಗಬೇಕು, ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು ಅಂತಂದರೆ ಕರ್ಲ್ ಮಾಡ್ಕೋಬೋದು. ಬೇಡ ಅಂತಂದರೆ ಸೊ ನಿಮಗೆ ನೋಡ್ಬೋದು ಎಷ್ಟು ಹೇರ್ ವಾಲ್ಯೂಮ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದೇ ಇಲ್ಲ. ಹೇಳ್ಬಿಟ್ಟು ನಿಮಗೆ ಏರ್ ಎಕ್ಸ್ಟೆನ್ಷನ್ ಹಾಕಿರೋ ಫೀಲೇ ಆಗೋದಿಲ್ಲ. ಇನ್ನೂ ಸ್ವಲ್ಪ ಅಂದರೆ ನಂದು ಬೇಬಿ ಹೇರ್ ಇರೋದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ. ನಿಮ್ದು ಏನಾದ್ರು ಸ್ಟ್ರೈಟ್ ಹೇರ್ ಇದ್ದರೆ ನೀವು ಸ್ವಲ್ಪ ಕರ್ಲ್ ಮಾಡ್ಕೋಬೇಕಾಗತ್ತೆ. ಇಷ್ಟೇ. ನಿಮಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ. ಇದು ಅಪ್ಲೈ ಏನು ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಗೊತ್ತಾಗೋದೇ ಇಲ್ಲ. ಈ ರೀತಿ ಇರುತ್ತೆ ನಿಮಗೆ. ಅಂದರೆ ನೀವು ಹೇರ್ ಎಕ್ಸ್ಟೆನ್ಷನ್ ತೊಗೋಬೇಕಾದ್ರೆ ಸ್ವಲ್ಪ ನೋಡಿ ತೊಗೋಬೇಕಾಗುತ್ತೆ. ಇದು ನಮ್ಮ ಕೂದಲಿಗೆ ಮ್ಯಾಚ್ ಆಗ್ತಾ ಇದೆಯಾ, ಪರ್ಫೆಕ್ಟಾಗಿದೆಯಾ, ಕಲರ್ ಮ್ಯಾಚ್ ಆಗ್ತಾ ಇದೆಯಾ, ಅಥವಾ ನಮ್ಮ ಹೇರ್ ಸ್ಟ್ರೈಟ್ ಇದೆಯಾ, ವೇವಿ ಇದೆಯಾ, ಅಥವಾ ಕರ್ಲ್ ಇದೆಯಾ ಅಂತ. ಅದ್ರ ಮೇಲೆ ನೀವು ಏರ್ ಎಕ್ಸ್ಟೆನ್ಷನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಇದೆ. ಎಷ್ಟು ವಾಲ್ಯೂಮ್ ಬಂದಿದೆ ಅಂದರೆ ಹೇರ್ ಲೆಂತ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಇನ್ನೂ ಬೇಕಂತಂದರೆ ಎರಡೆರಡು ಕ್ಲಿಪ್ಪಿಂದು ಕೂಡ ಬರುತ್ತೆ ಹೇರ್ ಎಕ್ಸ್ಟೆನ್ಷನು. ಜಸ್ಟ್ ನಿಮಗೆ ಇಲ್ಲಿ ಹೇರ್ ವಾಲ್ಯೂಮ್ ಜಾಸ್ತಿ ಬೇಕಾ ಅನ್ಸುತ್ತೋ ಅಲ್ಲಿ ಮಾತ್ರ ಆ ಕ್ಲಿಪ್ಪನ್ನು ನಾನು ಇವಾಗ ಹೇಗೆ ತೋರಿಸಿದ್ನೋ ಹಾಗೆ ಹಾಕ್ಕೊಳ್ಳೋದು. ಇನ್ನೊಂದು ಏನು ಮಾಡ್ತಾರೆ ಅಂದರೆ ಬ್ಯಾಕ್ ಕೋಮ್ ಮಾಡಿ ಕೂಡ ಇದು ಕ್ಲಿಪ್ಪನ್ನು ಅಟ್ಯಾಚ್ ಮಾಡ್ತಾರೆ. ನನಗೆ ಬ್ಯಾಕ್ ಕೋಮ್ ಮಾಡಿದಾಗ ಇಲ್ಲಿ ಬ್ಯಾಕ್ ಕೋಮ್ ಮಾಡಿದಾಗ ಏರ್ ಹತ್ರ ಏನಾಗುತ್ತೆ, ಸ್ವಲ್ಪ ಪೇನ್ ಆಗ್ತಾ ಇರುತ್ತೆ ಅದು ಕ್ಲಿಪ್ ಹಾಕಿದಾಗ. ಸೊ ಹಾಗಾಗಿ ಹಾಗೆ ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಲೈನ್ ಕರೆಕ್ಟಾಗಿ ಹಿಂಗೆ ತೆಗೆಯೋದಕ್ಕೆ ಹೋಗ್ಬೇಡಿ. ಅಂತಂದರೆ ನಾನು ಇವಾಗ ಕ್ರಾಫ್ಟ್ ತೆಗೆದ್ನಲ್ಲ ಆ ಥರನೇ ತೆಗೀರಿ. ಆವಾಗ ಸ್ವಲ್ಪ ಮೇಲೆ ಕೆಳಗೆ ಇರುತ್ತೆ, ನೋವಾಗೋದಿಲ್ಲ, ಕೂದಲ ಹಾಕಿದ್ದೀವಿ ಅನ್ನೋ ಫೀಲೇ ಇರೋದಿಲ್ಲ. ಬರೀ ಹೇರ್ ಫ್ರೀ ಬಿಡಬೇಕಂತ ಏನಿಲ್ಲ. ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಆ ರೀತಿ ಕೂಡ ಹೇರ್ ಸ್ಟೈಲ್ ಮಾಡ್ಕೋಬೋದು. ಲಾಸ್ಟ್ ಟೈಮ್ ಅಂತಂದರೆ ಏನಾದರೂ ನೀವು ಹೂವು ಎಲ್ಲ ಹಾಕ್ಕೊಂಡು ಮಾಡ್ತೀನಿ ಅಂತ ಅಂದರೆ ಇಲ್ಲಿ ಮೇಲ್ ಮಾತ್ರ ಏನು ಪೋರ್ಷನ್ಸ್ ನಾವು ಎಕ್ಸ್ಟ್ರಾ ಹೇರ್ ಬಿಟ್ಟಿದ್ವಲ್ಲ ಅದನ್ನು ಮಾತ್ರನೇ ಕ್ಲೀನಾಗಿ ತೆಗೆದುಬಿಟ್ಟು ಸ್ವಲ್ಪ ಹೈ ಬಫ್ ಥರ ಮಾಡ್ಕೊಳ್ಳೋದು. ಆವಾಗ ಹೇರ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾವು ಎಲ್ಲಿ ಹೇರ್ ಎಕ್ಸ್ಟೆನ್ಷನ್ ಹಾಕ್ಕೊಂಡಿದ್ದೀವಿ ಅದು ಗೊತ್ತಾಗೋದಿಲ್ಲ. ಈ ಥರ ಮಾಡಿ ಈ ಥರ ಕ್ಲಿಪ್ಗಳನ್ನ ಹಾಕ್ಕೊಳ್ಳಿ. ನಾರ್ಮಲ್ ನಾವು ಹೇಗೆ ಹೇರ್ ಸ್ಟೈಲ್ ಮಾಡ್ತೀವೋ ನಮ್ಮ ಒರಿಜಿನಲ್ ಹೇರ್ಗೆ. ಸೊ ಈ ಥರ ಮಾಡಿ, ಈ ರೀತಿ ಮಾಡಿ ಇಲ್ಲಿ ನೀವು ಜಡೆನ ಎಣ್ಕೋಬೋದು.
ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ನನ್ನ ಏರ್ ಎಕ್ಸ್ಟೆನ್ಷನ್. ಈ ರೀತಿಯಾಗಿ ಸೈಡ್ ಕೂಡ ನೀವು ಹೇರ್ ಸ್ಟೈಲ್ ಮಾಡ್ಕೋಬೋದು. ಈಗ ಫ್ಲವರ್ಸ್ ಬರುತ್ತಲ್ಲ ಅದೆಲ್ಲ ಇಟ್ಟರೆ ನಿಮಗೆ ನಾರ್ಮಲ್ ಆಗಿ ನಿಮಗೆ ಹೊರಗಡೆ ಬ್ಯೂಟಿ ಪಾರ್ಲರಲ್ಲ ಹೇರ್ ಸ್ಟೈಲಿಂಗ್ ಮಾಡ್ತಾರಲ್ಲ ಅದೇ ಹೇರ್ ಸ್ಟೈಲನ್ನು ನೀವು 225 ರುಪೀಸಲ್ಲಿ ನೀವೇ ಮಾಡ್ಕೋಬೋದು. ಸ್ಯಾರಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುರ್ತಾಗಿ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಟಿ ಶರ್ಟ್ಸ್ ಫ್ರೀ ಹೇರ್ ಬಿಡ್ತೀನಿ ಅಂದರೆ ಅದು ಕೂಡ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಪರ್ಫೆಕ್ಟ್ ಅಂತ ಹೇಳ್ಬೋದು. ಈ ಒಂದು ಹೇರ್ ಎಕ್ಸ್ಟೆನ್ಷನ್ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಹೇರ್ ಎಕ್ಸ್ಟೆನ್ಷನ್ ತೊಗೋಬೇಕಾದ್ರೆ ಮೇನ್ ಬಂದುಬಿಟ್ಟು ಇಷ್ಟೇ, ಹೇರ್ ಕಲರ್ ಮ್ಯಾಚ್ ಮಾಡಬೇಕು ಮತ್ತು ಹೇರ್ ಲೆಂತ್ ನಿಮಗೆ ಹೇಗೆ ಬೇಕೋ ಅದನ್ನು ತೊಗೊಳ್ಳಿ. ಆಲ್ಮೋಸ್ಟ್ ಎಲ್ಲ ಸಿಂಥೆಟಿಕ್ಕೆ ಬರೋದು ಅನ್ಕೋತೀನಿ. ಹೇರ್ ಮೇಂಟೈನ್ ಮಾಡೋದು ಅನ್ನೋದಾದರೆ ಏನೂ ಇಲ್ಲ, ಒಂದು ಬಾಕ್ಸಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಕೊಳ್ಳಿ ಅಷ್ಟೇ. ಕ್ಲಿಪ್ಗಳು ಚೆನ್ನಾಗಿ ಇಟ್ಕೋಬೇಕು. ಕ್ಲಿಪ್ ಡ್ಯಾಮೇಜ್ ಆದರೆ ಕ್ಲಿಪ್ ಹಾಕ್ಕೋಬೋದು, ಡ್ಯಾಮೇಜ್ ಆದರೆ ಅದೇ ಥರ ಕ್ಲಿಪ್ಗಳು ಸಿಗುತ್ತೆ, ತೊಗೊಂಡ್ಬಂದು ಸ್ಟಿಚ್ ಮಾಡ್ಕೋಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟರೆ ಪರ್ಫೆಕ್ಟ್ ಆಗಿದೆ. ನನಗಂತೂ 225 ರೀಸನಬಲ್ ಪ್ರೈಸ್ಗೆ ಒಳ್ಳೆಯ ಒಂದು ಹೇರ್ ಎಕ್ಸ್ಟೆನ್ಷನ್ ನಮ್ದಾಗುತ್ತೆ. ಸೊ ನಿಮಗೂ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪರ್ಚೇಸ್ ಮಾಡಿ ಯೂಸ್ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಆರ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.